ಎಫೆಸದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದಿರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಈ ವಾಕ್ಯದಲ್ಲಿ ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ನಾವು ಪಾಪದ ಜೀವಿತವನ್ನು, ದೇವರಿಗೆ ವಿರೋಧವಾದಂಥ ಜೀವಿತವನ್ನು ಜೀವಿಸುವಾಗ ಹೇಗಿದ್ದೆವು ಅಂದರೆ, ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೆವು. ಕತ್ತಲೆಯಲ್ಲಿ ಇರುವಂಥದ್ದಲ್ಲ, ನಾವೇ ಕತ್ತಲೆಯಾಗಿದ್ದೆವು. ಅಂದರೆ ನಮ್ಮಲ್ಲಿ ಬೆಳಕೇ ಇಲ್ಲ, ಬೆಳಕಿನ ಯಾವುದೇ ಕಾರ್ಯಗಳೂ ಇಲ್ಲ. ಎಲ್ಲವೂ ಕೂಡ ದೇವರಿಗೆ ವಿರೋಧವಾದದ್ದು, ಆತನ ಬೆಳಕಿಗೆ ವಿರೋಧವಾದದ್ದು, ಕತ್ತಲೆಯ ಕಾರ್ಯಗಳೇ ಇದ್ದದ್ದರಿಂದ ನಾವು ಪೂರ್ತಿಯಾಗಿ ಕತ್ತಲೆಯೇ ಆಗಿದ್ದೆವು. ಆದರೆ ನಾವು ಯಾವಾಗ ಕ್ರಿಸ್ತನನ್ನು ಅರಿತುಕೊಂಡೆವೋ, ಆತನ ರಕ್ಷಣಾ ಮಾರ್ಗಕ್ಕೆ ಬಂದೆವೋ, ಆತನ ಮೂಲಕವಾಗಿ ದೇವರಿಗೆ ಮಕ್ಕಳಾಗುವಂಥ ಬಾಧ್ಯತೆಯನ್ನು ಹೊಂದಿದೆವೋ, ಆಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ಅಂದರೆ ನಾವು ಬೆಳಕಾಗಿ ಮಾರ್ಪಟ್ಟಿದ್ದೇವೆ. ಇದನ್ನು ಯೇಸು ಕ್ರಿಸ್ತನು ಕೂಡ ಹೇಳುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಅಂದರೆ ಮುಂಚೆ ನಾವು ಕತ್ತಲೆಯಾಗಿ ಇದ್ದೆವು, ಆದರೆ ಕ್ರಿಸ್ತನು ನಮ್ಮಲ್ಲಿ ಬಂದ ನಂತರ ನಾವು ಬೆಳಕಾಗಿ ಮಾರ್ಪಟ್ಟಿದ್ದೇವೆ. ನಾವು ಹೋಗುವಂಥ ಒಂದೊಂದು ಸ್ಥಳಗಳಲ್ಲಿ ಕೂಡ ಈಗ ಇರುಳು ತಾನೇ ತಾನಾಗಿ ನೀಗುತ್ತದೆ. ಕ್ರಿಸ್ತನ ಬಲದಿಂದ ನಾವು ಇರುಳನ್ನು ಜಯಿಸುವವರಾಗಿ, ಸೈತಾನ ಕಾರ್ಯಗಳನ್ನು ಲಯ ಮಾಡಿ ಅವುಗಳ ಮೇಲೆ ಜಯವನ್ನು ಹೊಂದುವವರಾಗಿ ಜೀವಿತವನ್ನು ನಡೆಸುತ್ತಾ ಇದ್ದೇವೆ. ಇದುವೇ ನಿಜವಾದಂಥ ಕ್ರೈಸ್ತ ಜೀವಿತ. ಬೆಳಕನ್ನು ಕತ್ತಲೆ ಎಂದಿಗೂ ಕೂಡ ಮುಸುಕುವುದಕ್ಕೆ ಆಗದು, ಜಯಿಸುವುದಕ್ಕೆ ಆಗದು. ಬೆಳಕು ಬಂದ ಕೂಡಲೇ ಇರುಳು ಓಡಿ ಹೋಗಬೇಕು, ಅಲ್ಲಿ ಪ್ರಕಾಶ ಉಂಟಾಗಬೇಕು, ಎಲ್ಲವೂ ಬಹಿರಂಗವಾಗಬೇಕು, ಅಲ್ಲಿ ಒಳ್ಳೆಯ ಕಾರ್ಯಗಳು ಮಾತ್ರವೇ ನಡೆಯಬೇಕು. ದೇವರ ಉದ್ದೇಶಗಳು ಏನಿದೆಯೋ ಅದು ಮಾತ್ರವೇ ಅಲ್ಲಿ ಪರಿಪೂರ್ಣಗೊಳ್ಳಬೇಕು. ಇದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥದ್ದು. ಅಂದರೆ ಒಂದು, ಸೈತಾನ ಕ್ರಿಯೆಗಳ ಮೇಲೆ ಜಯವನ್ನು ಹೊಂದಿ ಅದ್ಯಾವುದೂ ಕೂಡ ನಮ್ಮನ್ನು ಅಡಗಿಸದಂತೆ, ನಮ್ಮ ಮೇಲೆ ಅಧಿಕಾರವನ್ನು ನಡೆಸದಂತೆ ಜಯಶಾಲಿಗಳಾಗಿ ಜೀವಿಸಬೇಕು ಎಂಬುದಾಗಿ. ಅದೇ ಸಮಯದಲ್ಲಿ ದೇವರ ಉದ್ದೇಶಗಳು ನಮ್ಮ ಮೂಲಕವಾಗಿ ಬಹಿರಂಗವಾಗಿ ನೆರವೇರಬೇಕು ಎಂಬುದಾಗಿ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಕ್ರಿಸ್ತನಲ್ಲಿದ್ದುಕೊಂಡು ಬೆಳಕಾಗಿ ಮಾರ್ಪಟ್ಟಿದ್ದೇವೆ ಎಂಬುದನ್ನು ಅರಿತು ಬೆಳಕಿನವರಂತೆ ನಡೆದುಕೊಂಡು ಪವಿತ್ರಾತ್ಮನ ವರದಿಂದ ತುಂಬಿಸಲ್ಪಟ್ಟವರಾಗಿ ದೇವರಿಗಾಗಿ ಪ್ರಯೋಜನವಾಗುತ್ತಾ ಆತನಿಗಾಗಿ ಹೇರಾಳ ಫಲ ಕೊಡುವಂಥ ಜೀವಿತವನ್ನು ಜೀವಿಸುವುದಾದರೆ ಅದುವೇ ನಿಜವಾದಂಥ ಕ್ರೈಸ್ತ ಜೀವಿತ. ಅದರಲ್ಲಿಯೇ ದೇವರು ಬಹಳವಾಗಿ ಸಂತೋಷ ಪಡುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಕ್ರಿಸ್ತನಲ್ಲಿದ್ದುಕೊಂಡು ಬೆಳಕಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿರುವುದರಿಂದ ಯಾವ ಇರುಳಿನ ಕಾರ್ಯಗಳು, ಸೈತಾನ್ನ ಕ್ರಿಯೆಗಳು ನಮ್ಮ ಮೇಲೆ ಜಯ ಹೊಂದುವುದಕ್ಕಾಗದು. ನಾವಾದರೂ ಅದೆಲ್ಲವುಗಳ ಮೇಲೆ ಜಯವನ್ನು ಹೊಂದಿದವರಾಗಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ತಂದೆಯ ಉದ್ದೇಶವನ್ನು ನೆರವೇರಿಸುತ್ತಾ ಮುಂದೆ ಸಾಗುತ್ತೇವೆ ಎಂಬಂಥ ನಂಬಿಕೆಯಿಂದ, ದೃಢತೆಯಿಂದ, ಅದಕ್ಕಾಗಿ ದೇವರ ಬಲವನ್ನು, ಕೃಪೆಯನ್ನು, ಪವಿತ್ರಾತ್ಮನ ವರಗಳನ್ನು ಅಪೇಕ್ಷಿಸಿ ದೇವರ ಮುಂದೆ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಮಾತನಾಡಿರುವಂತೆ ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೆವು, ಆದರೆ ಈಗ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಬೆಳಕಿನವರಂತೆ ನಡೆದುಕೊಳ್ಳುವಂತೆ ಇರುಳಿನ ಕಾರ್ಯಗಳ ಮೇಲೆ ಜಯ ಹೊಂದಿದವರಾಗಿ ಸೈತಾನ ಕ್ರಿಯೆಗಳನ್ನು ಅಡಗಿಸಿ ಅವುಗಳ ಮೇಲೆ ಪೂರ್ಣವಾದ ಜಯವನ್ನು ಹೊಂದಿ ನಿಮ್ಮ ಉದ್ದೇಶಗಳನ್ನು ನೆರವೇರಿಸುತ್ತಾ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು, ಬಲಪಡಿಸು, ಆಶೀರ್ವದಿಸು. ತಡೆಗಳನ್ನು ಮುರಿದಾಕು ಕರ್ತನೆ. ಎಲ್ಲ ಪಾಪದ ಬಂಧನಗಳು ಮುರಿಯಲ್ಪಡಲಿ. ಲೌಕಿಕ ಆಶಾಪಾಶಗಳಿಂದ ಬಿಡಿಸು ಕರ್ತನೆ. ಅಪ್ಪ, ನಿನ್ನ ಮೇಲೆ ದೃಷ್ಟಿಯನ್ನ ಇಟ್ಟು ಇರುಳಿನ ಕ್ರಿಯೆಗಳನ್ನು ಜಾಡಿಸಿಬಿಟ್ಟು ಅಪ್ಪ ನಿನಗಾಗಿ ಜೀವಿಸುವಂತೆ ಒಬ್ಬೊಬ್ಬರನ್ನ ಬಲಪಡಿಸು. ಪವಿತ್ರಾತ್ಮ ವರದಿಂದ ತುಂಬಿಸು, ಆಶೀರ್ವದಿಸು ಕರ್ತನೆ. ನಿನ್ನ ಮಹಿಮೆ ಅಪ್ಪ ಜೀವಿತಗಳ ಮೂಲಕವಾಗಿ ಪ್ರಕಟವಾಗಲಿ. ನೀನು ಬಲಪಡಿಸಿ ಆಶೀರ್ವದಿಸುವಂತ ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ರಸತಿಗನ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.